ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬ್ಯಾಟಿಂಗ್ ನಲ್ಲಿ ಸೈಲೆಂಟ್ ಆಗಿರುವಂತ ಚೂಯಿಂಗ್ ಗಮ್ ಸ್ಟಾರ್ ಸೂರ್ಯಕುಮಾರ್ ಯಾದವ್ ಇದೀಗ ರಣಜಿ ಟೂರ್ನಿಗೆ ಕಾಲಿಟ್ಟಿದ್ದಾರೆ. ಟೀಂ ಇಂಡಿಯಾ T20 ಟೀಂ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮುಂಬೈ ತಂಡದಲ್ಲಿ ಆಡಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಮುಂಬೈ ತಂಡವು ಹರಿಯಾಣವನ್ನು ಎದುರಿಸಲಿದೆ. ಫೆಬ್ರವರಿ 8ರಿಂದ ಈ ಪಂದ್ಯ ಆರಂಭವಾಗಲಿದೆ. ರಣಜಿ ಟ್ರೋಫಿಗಾಗಿ ಮುಂಬೈ ತಂಡ ಫೆಬ್ರವರಿ 8ರಿಂದ ಕ್ವಾರ್ಟರ್ ಫೈನಲ್ ಆಡಲಿದೆ. ಇದೀಗ ತಂಡಕ್ಕೆ ಸ್ಟಾರ್ ಕ್ರಿಕೆಟರ್ಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಸೂರ್ಯಕುಮಾರ್ ಯಾದವ್ ಆಡೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಸ್ಟಾರ್ ಬ್ಯಾಟರ್ ಆಗಿರುವಂತಹ ಶಿವಮ್ ದುಬೆ ಕೂಡ ಕಣಕ್ಕಿಳಿಯಲಿದ್ದಾರೆ. ರಹಾನೆ ನಾಯಕತ್ವದಲ್ಲಿ ಸೂರ್ಯ ಮತ್ತು ಆಲ್ರೌಂಡರ್ ಶಿವಮ್ ದುಬೆ ಇರಲಿದ್ದಾರೆ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಆಯ್ಕೆ ಸಮಿತಿ ತಂಡವನ್ನು ಪ್ರಕಟ ಮಾಡಿದೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿರುವಂತಹ ಬಿಸಿಸಿಐನ ಫಿಸಿಯೋ ವೈದ್ಯರೊಂದಿಗೆ ಬುಮ್ರಾ ಸಮಾಲೋಚನೆ ನಡೆಸಿದ್ದಾರೆ. ಅಗತ್ಯ ಚಿಕಿತ್ಸೆ ಬಗ್ಗೆ ಬಿಸಿಸಿಐ ವೈದ್ಯಕೀಯ ತಂಡ ನಿರ್ಧಾರ ಮಾಡಲಿದ್ದು, ತಜ್ಞ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಇದೇ ತಿಂಗಳು 19ರಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭಗೊಳ್ಳಲಿದೆ. ಇಂಗ್ಲೆಂಡ್ ವಿರುದ್ಧದ T20 ಸರಣಿಯ ಕೊನೆಯ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಸಂಜು ಸ್ಯಾಮ್ಸನ್ ಅವರ ಬಲಗೈ ತೋಳು ಬೆರಳು ಮುರಿದಿರುವುದು ಸ್ಕ್ಯಾನ್ ವೇಳೆ ಪತ್ತೆಯಾಗಿದೆ. ಬಿಸಿಸಿಐ ವರದಿಯ ಪ್ರಕಾರ ಅವರು 5ರಿಂದ 6 ವಾರಗಳ ಕಾಲ ಕ್ರಿಕೆಟ್ನಿಂದ ದೂರ ಉಳಿಯಬೇಕಾಗುತ್ತೆ. ಈ ಗಾಯದಿಂದ ಸಂಜು ರಣಜಿ ಟೂರ್ನಿಂದಲೂ ಕೂಡ ಹೊರಗುಳಿಯಲಿದ್ದಾರೆ. ಕಿಂಗ್ ಕೊಹ್ಲಿ ತನಗಾಗಿ ಗಂಟೆಗಟ್ಟಲೆ ಕಾಯುತ್ತಾ ಕುಳಿತಿದ್ದಂತ ಅಭಿಮಾನಿಗಳನ್ನ ಗುರುಗ್ರಾಮದಲ್ಲಿರುವ ತಮ್ಮ ಮನೆಯೊಳಗೆ ಕರೆಸಿದ್ದಾರೆ. ನಂತರ ಫ್ಯಾನ್ಸ್ಗೆ ಆಟೋಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳ ಬಗ್ಗೆ ಪ್ರೀತಿ ತೋರಿದಂತ ಕೊಹ್ಲಿಯ ಸರಳತೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸುವ ಮೂಲಕ ಟೀಂ ಇಂಡಿಯಾ ಸತತ 2ನೇ ಅಂಡರ್-19 T20 ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ವಿಶ್ವಕಪ್ ಗೆದ್ದಂತ ಮಹಿಳಾ ತಂಡವನ್ನ ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ ನೀತಾ ಅಂಬಾನಿ ಅಭಿನಂದಿಸಿದ್ದಾರೆ. ಭಾರತೀಯ ಕ್ರೀಡೆ ಮತ್ತು ಭಾರತೀಯ ಮಹಿಳೆಯರನ್ನ ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಜಗತ್ತಿಗೆ ತೋರಿಸಿದ್ದೀರಿ. ನಿಮ್ಮ ಪ್ರಯಾಣ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿದೆ ಎಂದು ನೀತಾ ಅಂಬಾನಿ ವಿಶ್ ಮಾಡಿದ್ದಾರೆ. IPL ಫ್ರಾಂಚೈಸಿಗಳು ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಲೀಗ್ನತ್ತ ಮುಖ ಮಾಡಿವೆ. ಈಗಾಗಲೇ IPL ಮತ್ತು ಸೌತ್ ಆಫ್ರಿಕಾ T20 ಲೀಗ್ಗಳಲ್ಲಿ ತಂಡಗಳನ್ನು ಹೊಂದಿರುವಂತಹ ಮುಂಬೈ ಇಂಡಿಯನ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ದಿ 100 ಲೀಗ್ನಲ್ಲಿ ಕಣಕ್ಕಿಳಿಯೋಕೆ ರೆಡಿಯಾಗಿವೆ. ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸಿ ಮಾಲೀಕರಾದ ಸಂಜೀವ್ ಗೋಯಂಕಾ ದಿ 100 ಲೀಗ್ನಲ್ಲಿ ತಂಡವನ್ನು ಖರೀದಿ ಮಾಡಲಿದ್ದಾರೆ. ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ನ ಹಲವು ತಂಡಗಳು ಬಸ್ ಚಾಲಕರಿಗೂ ಕೂಡ ಸಂಬಳವನ್ನು ನೀಡಿಲ್ಲ. ಇದರಿಂದ ಬೇಸತ್ತಂತ ಬಸ್ ಚಾಲಕರೊಬ್ಬರು ಬಾಕಿ ಹಣವನ್ನ ಪಡೆಯೋಕೆ ಕ್ರಿಕೆಟಿಗರ ಎಲ್ಲಾ ವಸ್ತುಗಳನ್ನ ಬಸ್ನಲ್ಲಿಟ್ಟು ಬೀಗ ಹಾಕಿದ್ದಾರೆ. ಬಾಕಿ ಹಣ ಸಿಗದೇ ಇದ್ರೆ ಕ್ರಿಕೆಟಿಗರಿಗೆ ತಮ್ಮ ವಸ್ತುಗಳು ಸಿಗೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಫ್ರಾಂಚೈಸಿ ಮಾಲೀಕರಿಗೆ ಈ ಕ್ರಿಕೆಟ್ ಶೋಕಿ ಬೇಕಿತ್ತ ಅಂತ ಕೇಳ್ತಿದ್ದಾರೆ ಬಡಪಾಯಿ ಬಸ್ ಚಾಲಕರು. ಮತ್ತೊಂದು ಕಡೆ ಹಣಕಾಸು ಸಮಸ್ಯೆ ಎದುರಾಗಿ BPLನ ಫ್ರಾಂಚೈಸಿ ಮಾಲೀಕರೊಬ್ಬರು ನಾಪತ್ತೆಯಾಗಿದ್ದಾರೆ. ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ನ ದರ್ಬಾರ್ ರಾಜಶಾಹಿ ತಂಡದ ಮಾಲೀಕ ದುಡ್ಡು ಕೊಡದೆ ಕೈ ಕೊಟ್ಟಿದ್ದಾರೆ. ಇದರಿಂದಾಗಿ 5 ವಿದೇಶಿ ಆಟಗಾರರು ಢಾಕಾದಲ್ಲೇ ಉಳಿದುಕೊಂಡಿದ್ದಾರೆ. ಆಟಗಾರರಿಗೆ ವೇತನ ನೀಡದೆ, ದಿನನಿತ್ಯದ ಖರ್ಚುಗಳಿಗೂ ಕೂಡ ಹಣ ಕೊಡದೆ, ಹೋಟೆಲ್ ಕೊಠಡಿಯ ಶುಲ್ಕವನ್ನು ಕೂಡ ಪಾವತಿಸದೆ ಮಾಲೀಕ ಕಣ್ಮರೆಯಾಗಿದ್ದಾರೆ. ಶ್ರೀಲಂಕಾ ತಂಡದ ಸ್ಟಾರ್ ಆಟಗಾರ ದಿಮುತ್ ಕರುಣರತ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅದು ಕೂಡ ತಮ್ಮ 100ನೇ ಟೆಸ್ಟ್ ಪಂದ್ಯದ ಮೂಲಕ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿಯುವ ಮೂಲಕ ದಿಮುತ್ 100 ಟೆಸ್ಟ್ ಪಂದ್ಯಗಳನ್ನು ಪೂರೈಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.